ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ ನ್ಯೂ ಸಿಲೆಬಸ್ ಪ್ರಕಾರ ಅಂದ್ರೆ 2026 ಮತ್ತು 27ರ ನ್ಯೂ ಸಿಲೆಬಸ್ ಅಧ್ಯಾಯ 3 ಸಂಕಲನ 3ನೇ ತರಗತಿಯ ಗಣಿತ. ಸೊ ನಾವ್ ಇವತ್ತಿನ ದಿನ ಇದನ್ನ ನೋಡೋಣ. ಏನ್ ನೋಡೋಣ? ಅಭ್ಯಾಸ ಪ್ರಶ್ನೋತ್ತರಗಳನ್ನು ಮತ್ತು ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನು. ಈ ಅಧ್ಯಾಯವನ್ನು ಕಲಿತ ನಂತರ ನೀನು ಏನೇನ್ ಕಲಿತೀಯ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಆಯ್ತಾ? ಸೊ ಅವುಗಳನ್ನ ಒಂದ್ಸರಿ ಓದಿ ಅಥವಾ ನಿಮ್ಮ ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಕೂಡುವ ಆಟ ಒಂದಿದೆ, ಅದನ್ನು ಕೂಡ ಹೇಳ್ಕೊಡ್ತಾರೆ. ನಾವಿನ್ನೇನ್ ಮಾಡೋಣ, ಇಲ್ಲಿ ಉದಾಹರಣೆ ಒಂದು ಬಿಡಿಸಿದ್ದಾರೆ. ನಾವ್ ಇನ್ನೇನ್ ಮಾಡೋಣ, ಎರಡನೇದು ಉದಾಹರಣೆ ತಗೊಳ್ಳೋಣ. ಸೊ 5 + 10 ಎಷ್ಟು? 15 ಆಯ್ತು. 5ರಿಂದ 15. 15ನೇ ಕೋಣೆಯಿಂದ 45 ಕೋಣೆಗೆ ಹೋಗಲು 3 ಬಾರಿ ಅಂದ್ರೆ 1 ಬಾರಿ 2 ಬಾರಿ 3 ಬಾರಿ 3 ಬಾರಿ ಮೇಲಕ್ಕೆ ಜಿಗಿಯಬೇಕು. 15 + 20 45, ಆಯ್ತಾ? ಅದಾದ್ಮೇಲೆ ಇಲ್ಲಿ ಮುಂದಿನ ಉದಾಹರಣೆ ಕೂಡ ಕೊಟ್ಟಿದ್ದಾರೆ, ಅದನ್ನ ನೋಡಿ. ಅದಾದ್ಮೇಲೆ ಇಲ್ಲಿ ಕೆಳಗೆ ಇದೆ ನೋಡಿ, ಈಗ ನೀನೇ ಪ್ರಯತ್ನಿಸು, ಬಂದ ಉತ್ತರದ ಸಂಖ್ಯೆ ಇರುವ ಕೋಣೆಗೆ ಬಣ್ಣ ಹಚ್ಚು ಅಂತ ಇದೆ. ಮೊದಲನೇದು 66 + 10 76. ಅದಾದ್ಮೇಲೆ 73 + 25 98. ಮೂರನೇ ಉತ್ತರ 38. ನಾಲ್ಕನೇ ಉತ್ತರ 28. ಐದನೇ ಉತ್ತರ 30. ಸೊ ಇದನ್ನ ನೀವು ಕೂಡ ಮಾಡಬಹುದು, ಸುಲಭವಾಗಿದೆ. ಅದಾದ್ಮೇಲೆ ಉದಾಹರಣೆ 2, 43 + 35 ಎಷ್ಟು? 78. ಇಲ್ಲಿ ಕೊಟ್ಟಿದ್ದಾರೆ ಉತ್ತರ, ಆಯ್ತಾ? ಸೊ ಅದನ್ನ ಬರಿಬಹುದು. ಅದೇ ರೀತಿ ಇಲ್ಲಿ ಉದಾಹರಣೆ 3 ಕೊಟ್ಟಿದ್ದಾರೆ, 23 + 64. ನಾವೇನ್ ಮಾಡೋಣ, 20ನ್ನ ಸೆಪರೇಟ್ ಬರ್ಕೊಳ್ಬೇಕು ಇದರಿಂದ, ಪ್ಲಸ್ ಈ 3ನ ಮತ್ತೆ ಸೆಪರೇಟ್ ಬರ್ಕೊಳ್ಬೇಕು. ಅಂದ್ರೆ ಅವುಗಳನ್ನ ಬಿಡಿಸ್ಬೇಕು. 20 + 3 23 ಅಲ್ವಾ? ಸೊ ಇಲ್ಲಿ 64 ಇದೆ, ಅದನ್ನ ಹೆಂಗ್ ಬರ್ಕೊಳ್ಳೋದು? 60 + 4 64 ಆಯ್ತಾ? ಇನ್ನೇನ್ ಮಾಡೋದು, 60 + 20ನ್ನ ಕೂಡೋದು ಮೊದಲು. ಎಷ್ಟಾಯ್ತು? 80. ಅದಾದ್ಮೇಲೆ ಈ 3 + ಈ 4ನ್ನ ಕೂಡಿಸ್ಬೇಕು. 3 + 4 80 + 3 + 4 ಎಷ್ಟು? 7 ಆಯ್ತು. ಸೊ ಟೋಟಲ್ ಉತ್ತರ ಎಷ್ಟು ಬಂತು? 87. ಇದು ಈಸಿ ಮೆಥಡ್, ಅಂದ್ರೆ ಉತ್ತರ ಇದು ಈಸಿ. ಇದು ಇಲ್ಲಿ 60 + 1 10 + 6 ನೋಡಿ, 60 + 1 ಮಾಡ್ಕೊಳ್ಬೇಕು, 10 + 6 ಮಾಡ್ಕೊಂಡಾಗ 60 + 10 ಎಷ್ಟು? 70ನ್ನ ಬರ್ಕೊಳ್ಬೇಕು ಮೊದಲು. ಅದಾದ್ಮೇಲೆ ಪ್ಲಸ್ 1 + 6 ಮೊದಲನೇದು, ಇದು 10ರದ ಕೂಡಿಸುವುದು. ಅದಾದ್ಮೇಲೆ 70 ಪ್ಲಸ್ ಆಮೇಲೆ ಬಿಡಿ ಭಾಗವನ್ನ ಕೂಡಿಸೋದು. 1 + 6 ಎಷ್ಟು? 7. ಉತ್ತರ ಎಷ್ಟು? 77. ಅದೇ ರೀತಿ ಮುಂದಿನ ಉತ್ತರ ಕೂಡ 77 ಬರುತ್ತದೆ. ಯೋಚಿಸು, ಇದೇ ರೀತಿ 3 ಅಂಕಿ ಸಂಖ್ಯೆಗಳನ್ನು ಕೂಡುವುದು ಹೇಗೆ ಅಂತ ಕೇಳಿದ್ದಾರೆ, ಅದನ್ನ ವಿಚಾರ ಮಾಡಿ. ಇನ್ನು ಒಂದು ಕತೆ ಕೇಳಿ ಬಂತು ನೋಡಿ, ಏನೇನಿದೆ? ಕೋಳಿ, ಕಪ್ಪೆ ಎಲ್ಲ ಇದೆ, ಹಾವು ಅಂತ. ಸೊ ಅದಾದ್ಮೇಲೆ ಈ ಕಥೆಯನ್ನ ಓದಿರಿ, ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಾವು ಇನ್ನು ಇಲ್ಲೊಂದು ಎಕ್ಸಾಂಪಲ್ ನ ಬಿಟ್ಟಿದ್ದಾರೆ. ಕಪ್ಪೆ ಕೋಳಿಗಳ ಸಂಖ್ಯೆ 146, ಆಯ್ತಾ? ಇಲಿಗಳ ಸಂಖ್ಯೆ 46, ಒಟ್ಟು 192, ಆಯ್ತಾ? ಅಂದ್ರೆ 6 6 12, ಇಲ್ಲಿ 1 ಬತ್ತಾ. ಅದಾದ್ಮೇಲೆ 4 4 8, ಇದು 1 9 ಆಯ್ತಾ? ಇದು 1 ಹಾಗೆ ಬರೀರಿ, 192 ಬಂತು. ಇನ್ನು ಇವುಗಳನ್ನ ಈ ಮಾದರಿಯಲ್ಲಿ ಬರಿಬೇಕು. 100 ಬರೀರಿ. ಅದಾದ್ಮೇಲೆ 10, ಒಂದೇ ಸೆಕೆಂಡು, ಇಲ್ಲಿದೆ 46, ಆಯ್ತಾ? ಇಲ್ಲಿ 192. ಅದಾದ್ಮೇಲೆ ಇಲ್ಲಿ 100, ಇಲ್ಲಿ 10ರದು 4 ಬರ್ಬೇಕು ನೋಡಿ. 10ರದು 4 ಯಾಕೆ ಹೇಳಿ? 1 ಇದು 100 ಇಲ್ಲಿ ಬರದ್ರಿ, ಅದಾದ್ಮೇಲೆ 4 10ನ್ನ ಇಲ್ಲಿ ಬರದ್ರಿ, ಅದಾದ್ಮೇಲೆ 6ನ್ನ ಇಲ್ಲಿ ಬರದ್ರಿ. ಸೊ ಇವು 6 ತ್ರಿಭುಜನ್ನ ಬರಿಬೇಕಿಲ್ಲಿ. 6 1 2 3 4 5 6 6 ಐತಲ್ವಾ? ಸೊ ಈ ರೀತಿ ಇದನ್ನ ಬರಿಬೇಕು. ಅದೇ ರೀತಿ ನಾವು ಮುಂದಿನ ಲೆಕ್ಕವನ್ನ ಕೂಡ ನೋಡೋಣ. ಇನ್ ಮುಂದಿನ ಲೆಕ್ಕ ಯಾವುದಿದೆ? ಇನ್ನು ಇಲ್ಲಿದೆ ನೋಡಿ. ಕಳೆದ ವರ್ಷ ಬೆಳೆದ ಬಾಳೆಗೊನೆಗಳು ಎಷ್ಟು? 264. ಈ ವರ್ಷ ಬೆಳೆದ ಬಾಳೆಗೊನೆಗಳು ಎಷ್ಟು? 123.
ಒಟ್ಟು ಎಷ್ಟಾಯ್ತು? 4 3 7 6 2 8 2 1 3. ರೈತ ಬೆಳೆದ ಒಟ್ಟು ಬಾಳೆಗೊನೆಗಳು 387 ಆಯ್ತು ನೋಡಿ. ಅದೇ ರೀತಿ ಎರಡನೇ ಪ್ರಶ್ನೆ ಉತ್ತರ 451. ಒಟ್ಟು ಗೋಲಿಗಳ ಸಂಖ್ಯೆ 40 451. ಇನ್ ನೋಡೋಣ ಅಭ್ಯಾಸ 3.1 ನಾವಿವಾಗ ಬಿಡಿಸೋಣ ಆಯ್ತಾ. ಮೊದಲನೇ ಪ್ರಶ್ನೆ ಓದ್ಕೊಳ್ಳಿ. ಎಷ್ಟಿದೆ? ಅಶೋಕನ ತೋಟದಲ್ಲಿ 266 ಮತ್ತು ನಿಶ್ಚಿತಾಳ ತೋಟದಲ್ಲಿ 314 ಗುಲಾಬಿಗಳಿವೆ. ಹಾಗಾದರೆ ಅವರಿಬ್ಬರ ತೋಟದಲ್ಲಿ ಒಟ್ಟು ಹೂಗಳೆಷ್ಟು ಕೇಳಿದ್ದಾರೆ ಆಯ್ತಾ. 266 ಪ್ಲಸ್ 314 ಒಟ್ಟು ಹೂಗಳ ಸಂಖ್ಯೆ ಎಷ್ಟು? 580. ಇನ್ನು ಎರಡನೇ ಪ್ರಶ್ನೆ ನೋಡಿ. C1 ಭೋಗಿಯಲ್ಲಿ 116 ಜನ, C2 C3 ಭೋಗಿಯಲ್ಲಿ 130 ಜನ. ಹಾಗಾದರೆ ಒಟ್ಟು ಜನರೆಷ್ಟು ಕೇಳಿದ್ದಾರೆ. ಇವಾಗ ಏನ್ ಮಾಡೋಣ? 116 ಪ್ಲಸ್ 130 ಎಷ್ಟು? 246 ಉತ್ತರ ಬಂತು ನೋಡಿ. ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ. ಶಿಕ್ಷಕರೊಬ್ಬರು ತಮ್ಮ ಶಾಲೆಯಲ್ಲಿ ಹಾಡುವ, ಚಿತ್ರ ಬಿಡಿಸುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಹುಡುಗರು ಹುಡುಗಿಯರು, ಹಾಡುವವರು ಮತ್ತು ಚಿತ್ರ ಬಿಡಿಸುವವರು ಒಟ್ಟು ಕೊಟ್ಟಿದ್ದಾರೆ. 112 ಪ್ಲಸ್ 284 396 ಹುಡುಗರಿದ್ದಾರೆ. ಆಮೇಲೆ ಹುಡುಗಿಯರು 121 ಪ್ಲಸ್ 248 ಅಂದ್ರೆ ಟೋಟಲ್ ಆಗಿ 369 ಹುಡುಗಿಯರಿದ್ದಾರೆ. ಹಾಡುವವರ ಸಂಖ್ಯೆ ಎಷ್ಟು? ಒಟ್ಟು 233. ಚಿತ್ರ ಬಿಡಿಸುವವರ ಒಟ್ಟು ಸಂಖ್ಯೆ 532. ಇಲ್ಲಿ ಕಂಡು ಹಿಡಿ ನೋಡಿ. ಹಾಡುವ ವಿದ್ಯಾರ್ಥಿಗಳ ಸಂಖ್ಯೆ 233 ಇಲ್ಲಿ ಬರಿಬೇಕು ಆಯ್ತಾ. ಚಿತ್ರ ಬಿಡಿಸುವವರ ಸಂಖ್ಯೆ ಇಲ್ಲಿ ಬರಿಬೇಕು. ಅದಾದ್ಮೇಲೆ ಒಟ್ಟು ಅಂದ್ರೆ ಇದನ್ನ ಮತ್ತು ಇದನ್ನ ಕೂಡಿಸಿ ಇಲ್ಲಿ ಬರಿಬೇಕು ಆಯ್ತಾ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದು. ಅದಾದ ಮೇಲೆ ಇನ್ನು ದಶಕರಹಿತ ಸಂಕಲನ. ಒಂದೇ ಸೆಕೆಂಡು. ಶಾಲೆಯಲ್ಲಿ ಹಾಡುವ ಮತ್ತು ಚಿತ್ರ ಬಿಡಿಸುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ ನೋಡಿ. 233 ಪ್ಲಸ್ ಎಷ್ಟು? 532 765 ಆಗುತ್ತೆ ನೋಡಿ. ಸಾರಿ 765. ಅದಾದ್ಮೇಲೆ ಇನ್ನು ದಶಕರಹಿತ ಸಂಕಲನ ಅಂತ ಹೇಳ್ಬೋದು. ದಶಕರಹಿತ ಅಂದ್ರೆ ಸಿಂಪಲ್ ಆಗಿರುತ್ತೆ ಇದು. ಅಂದ್ರೆ 10ರ ದಶಕ ಬರುವುದಿಲ್ಲ. ನೋಡೋಣ ಕೆಳಗಡೆ ಎಲ್ಲಿ ಲೆಕ್ಕ ಇದೆ. ಇಲ್ಲಿ 576 ಉತ್ತರ ಬರುತ್ತೆ ನೋಡಿ. ಇಲ್ಲಿ ವಿಸ್ತರಣಾ ರೂಪದಲ್ಲಿ ಬರೆದು ಕೂಡುವುದು ಅಂತ ಇದೆ. ಇದೊಂದ್ಸಾರಿ ನೋಡ್ಕೊಳ್ಳಿ. ಇಲ್ಲಿ ಬಂತು ನೋಡಿ. 6 3 9 1 4 5 7 2 9 ಇವುಗಳನ್ನ ಕೂಡ್ಬೇಕಷ್ಟೆ. ಇದೇ ರೀತಿ ನೀನೇ ಪ್ರಯತ್ನಿಸು ಅಂತ ಕೇಳಿದ್ದಾರೆ. 404 ಪ್ಲಸ್ 440 844 ಉತ್ತರ ಬರುತ್ತೆ. ಎರಡನೇದು 435 ಪ್ಲಸ್ 543 978 ಬರುತ್ತೆ. ಇನ್ನು ದಶಕ ಸಹಿತ ಸಂಕಲನ. ಇಲ್ಲಿ ದಶಕಗಳು ಬರುತ್ತವೆ. ಇಲ್ಲಿ ನೋಡಿ 8 ಪ್ಲಸ್ 8 ಎಷ್ಟಾಯ್ತು? 16 ಆಯ್ತು. 16 ಅಂದ್ರೆ ಇಲ್ಲಿ ಕೆಳಗಡೆ 16 ಬರಿಬಾರ್ದು. ಈ ಒಂದ್ ಎಲ್ಲಿ ಹೋಗುತ್ತಂದ್ರೆ ಇಲ್ಲಿದು ಒಂದು ಇಲ್ಲಿ ಹೋಗುತ್ತೆ ಆಯ್ತಾ. 4 ಪ್ಲಸ್ 3 ಎಷ್ಟು? 7 7 ಪ್ಲಸ್ ಇದು 1 ಎಷ್ಟಾಯ್ತು? 8 2 ಪ್ಲಸ್ 4 6 ಐತಲ್ವಾ. ಸೊ ಇದು ದಶಕ ಅಂತ ಹೇಳಿ ಇದಕ್ಕೆ ಕರೀತಾರೆ. ಅದೇ ರೀತಿ ನೀವು ಮುಂದೆ ಹಾಗೆ ನೋಡ್ಕೊಂತ ಹೋದ್ರೆ ಇಲ್ಲಿ ದಶಕ ಎಲ್ಲ ಇದೇ ರೀತಿ ನೀನೇ ಪ್ರಯತ್ನಿಸು ಅಂತ ಇದೆ ಅಂತ ಅವ್ರೇನ್ ಕೊಟ್ಟಿದ್ದಾರೆ. 605 387 5 ಪ್ಲಸ್ 7 ಎಷ್ಟಾಯ್ತು? 12 ಆಯ್ತು. 2 ಇಲ್ಲಿ ಬರೀರಿ, 1 ದಶಕದಲ್ಲಿ ಬರೀರಿ ಆಯ್ತಾ. 1 ಪ್ಲಸ್ 0 ಪ್ಲಸ್ 8 ಎಷ್ಟಾಯ್ತು? 1 ಪ್ಲಸ್ 8 9 ಆಯ್ತು. 9 ಬರೀರಿ ಇಲ್ಲಿ. 6 ಪ್ಲಸ್ 3 ಎಷ್ಟಾಯ್ತು? 9 992. ಅದೇ ರೀತಿ ಇದು 855 ಬರುತ್ತದೆ. ಅದೇ ರೀತಿ ಇನ್ನು ಅಭ್ಯಾಸ 3.2 3.2 ನೋಡೋಣ. ಮೊದಲನೇ ಪ್ರಶ್ನೆ 500 ಪ್ಲಸ್ 301 ಉತ್ತರ ಎಷ್ಟು? 801 ಬಂದಿದೆ ನೋಡಿ. ಇದು ಉತ್ತರ.
ಅದಾದ್ಮೇಲೆ 376, ಅದಾದ್ಮೇಲೆ 999 ಉತ್ತರ ಬರುತ್ತೆ. ಅದಾದ್ಮೇಲೆ ಮೂರನೇ ಲೆಕ್ಕದ್ದು 880, 888, 922 ಉತ್ತರ ಬರುತ್ತದೆ. ಇವುಗಳನ್ನ ನೀವು ಬರ್ಕೊಳ್ಳಿ. ಅದೇ ರೀತಿ ನೀವು ಮನೆಯಲ್ಲಿ ಪ್ರಯತ್ನ ಕೂಡ ಮಾಡಿ. ಈ ಕೆಳಗಿನ ಸಮಸ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಕೂಡಿಸು ಅಂತ ಇದೆ, ಆಯ್ತಾ. ಸೊ ಇವುಗಳನ್ನ ಇಲ್ಲಿ ಬರೆದಿದ್ದಾರೆ. ಸೊ ಇದು ದಶಕ ಸಹಿತ ಆಗುತ್ತೆ. ಇದರ ಉತ್ತರ ಬರುತ್ತೆ 710. 1 + 9 ಎಷ್ಟು? 10. 0 ಇಲ್ಲಿ ಬರೀರಿ, ಒಂದನ್ನ ಇಲ್ಲಿ ಇಡಿ, ಆಯ್ತಾ. 1 + 1 + 9 ಎಷ್ಟಾಯ್ತು? 9 + 1 10. 10 + 1 11 ಆಯ್ತು. ಒಂದನ್ನ ಇಲ್ಲಿ ಬರ್ರಿ, ಮತ್ತೆ ಒಂದನ್ನ ಇಲ್ಲಿ ಕಳಿಸಿ 10ರ ಸ್ಥಾನನ. ಅದಾದ್ಮೇಲೆ 1 + 4 + 2, 4 + 1 5, 5 + 2 7 ಆಗುತ್ತೆ. ಸೊ 710. ಎರಡನೇದು 790 ಬಂತು ನೋಡಿ. ಇನ್ನು ಮೂರನೇ ಲೆಕ್ಕ 891, 953, 825 ಬರುತ್ತದೆ. ಅದೇ ರೀತಿ ಇನ್ನು ಉದಾಹರಣೆಯಂತೆ 3 ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ಮೊತ್ತ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ನಾನು ಬಿಡಿಸಿದ್ದೇನೆ. ಮೊದಲನೇದು 888, ಎರಡನೇದು 977, ಮೂರನೇದು 909, ನಾಲ್ಕನೇದು 891, 678, 489 ಕೊನೆಯ ಉತ್ತರ. ಇನ್ನು ನಾಲ್ಕನೇದು ಉದಾಹರಣೆ ಎಂತೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಅಂತ ಹೇಳಿದ್ದಾರೆ. ಇದು ದಶಕ ಸಹಿತ. ಇದು 833 ಮೊದಲನೇದು, ಎರಡನೇದು 994, 768, 814, 943, 1369 ಉತ್ತರ ಬರುತ್ತದೆ. ಅದಾದ್ಮೇಲೆ ಇನ್ನು ಮಾಡಿನಲಿ ಅಂತ ಇದೆ, ಆಯ್ತಾ. ಸೊ ಇಲ್ಲಿ ನೋಡಿ 425, 713, 769, 835, 769, 425, 769, 425, 369 ಉತ್ತರ ಬಂದಿದೆ. ಇಲ್ಲಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ 769 ಎಷ್ಟು ಮಾವಿನ ಹಣ್ಣುಗಳಿಗೆ ಬಂದಿದೆ? 1, 2, 3 ಮೂರ್ತಕ್ಕೆ ಬಂದಿದೆ, 3 ಬರೀರಿ. ಅದಾದ್ಮೇಲೆ ಇಲ್ಲಿ 425 ಎಷ್ಟು ಜನಕ್ಕೆ ಬಂದಿದೆ? ಎಷ್ಟು ಮಾವಿನ ಹಣ್ಣು? 1, 2, 3. ಇಲ್ಲೂ ಕೂಡ 3. ಅದಾದ್ಮೇಲೆ ಇಲ್ಲಿ ಯಾರಿಗೆ ಎಷ್ಟು ದೊರೆಯಿತು? ಪ್ರತಿಯೊಬ್ಬರಿಗೆ 3 ದೊರೆಯಿತು. ಅದಾದ್ಮೇಲೆ ಉಳಿದ ಹಣ್ಣುಗಳು ನಿಮಗೆ ಸಿಗುತ್ತವೆ. ಸಮಸ್ಯಾ ರಚನೆ. ಮೊದಲನೇ ಉತ್ತರ 330, 330, 330, 330, 330. ಸೊ ಈ ಎಲ್ಲ ಅಂಕಿ ಸಂಖ್ಯೆಗಳು ಬೇರೆ ಬೇರೆ ಇವೆ, ಆದರೆ ಉತ್ತರ ಎಲ್ಲ ಸೇಮ್ ಇದೆ. ಇವಾಗ 10 + 10 ಮಾಡಿದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. ಅದೇ ರೀತಿ 15 + 5 ಅದು ಮಾಡಿದ್ರು 20 ಬರುತ್ತೆ. ಅಂಕಿ ಸಂಖ್ಯೆಗಳು ಬೇರೆ ಇವೆ ಇಲ್ಲಿ, ಆಯ್ತಾ, ಆದ್ರೆ ಉತ್ತರ ಮಾತ್ರ ಅದೇ ಬಂದಿದೆ. ಸೊ ಆ ರೀತಿಯ ಇವು ಉದಾಹರಣೆಗಳಾಗಿವೆ. ಅದೇ ರೀತಿ ನೀವು ಮುಂದೆ ಹೋದ್ರೆ 155 ಬರುವಂತೆ ನಾನು ಕೂಡಿಸಿದ್ದೇನೆ. ಅದಾದ್ಮೇಲೆ 280 ಬರುವಂತೆ ನಾನು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಅದೇ ರೀತಿ ಇನ್ನು 576 ಬರುವಂತೆ ಕೂಡ ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಸೊ ನೀವು ಬೇರೆ ಬೇರೆ ಅಂಕಿ ಸಂಖ್ಯೆಗಳನ್ನ ತಗೊಂಡು ಕೂಡ ಮಾಡಬಹುದು, ಏನ್ ಅಡ್ಡಿ ಇಲ್ಲ. ಅದಾದ್ಮೇಲೆ ಇಲ್ಲಿ 992 ಎಲ್ಲೆಲ್ಲಿ ಬಂದಿದೆ? ಇಲ್ಲಿ ಬಂದಿದೆ, 2, 3, 4 ಕಡೆ ಬಂದಿದೆ. ಸೊ 4 ಕಡೆ ಬಾಣ ಚಿಹ್ನದಿಂದ ಗುರುತಿಸಿ, ಐತಲ್ವಾ. ಸೊ ಅದೇ ರೀತಿ ಇನ್ನು ಅಭ್ಯಾಸ 3.2 ಗೆರೆ ಎಳೆದು ಹೊಂದಿಸು. ನಾನು ಬರೆದಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ಇನ್ನು 2 ಕೆಳಗಿನ ಸಂಖ್ಯೆಗಳನ್ನು ಪ್ರತಿಯೊಂದು ಸಂಖ್ಯಾ ತಲಾ 2 ಸಮಸ್ಯೆಗಳನ್ನು ರಚಿಸುವಂತ ಇದೆ. ಉದಾಹರಣೆ 499. ಇದನ್ನ ಹೆಂಗ್ ಡಿವೈಡ್ ಮಾಡ್ಕೊಂಡಿದಾರ ಅಂದ್ರೆ, ನೀವು ಯಾವ್ದಾದ್ರು 2 ಅಂಕಿನ 2 ಅಂಕಿ ತಗೊಳ್ಬಹುದು, ಆದರೆ ಉತ್ತರ 499 ಬರುವ ಹಾಗೆ 2 ಅಂಕಿಗಳನ್ನ ಕೂಡಿಸಬೇಕು, ಈತಲ್ವಾ. ಸೊ ಅಂದ್ರೆ ಇಲ್ಲಿ ಹೇಗಾಗತ್ತಂದ್ರೆ 200 + 299 499, 385 + 114 499 ಉತ್ತರ. ಆದ್ರೆ ಉತ್ತರ ಮಾತ್ರ 499 ಬರಬೇಕು. ಸೊ ಅದೇ ರೀತಿ ನಾನು ಎಲ್ಲ ಉದಾಹರಣೆಗಳನ್ನ ಇಲ್ಲಿ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ 1 ರಿಂದ 8ರವರೆಗೆ, ಈತಲ್ವಾ. ಇನ್ನು ಅಂದಾಜು ಮೊತ್ತ ಕಂಡು ಹಿಡಿಯುವುದು ಬಂತು ನೋಡಿ. ಅಂದಾಜು ಮೊತ್ತ ಅಂದ್ರೆ ಈಗ ಒಂದು ಬಿದ್ದಿರೋ ಹೂಗಳು ಎಷ್ಟು? ಎಕ್ಸಾಕ್ಟ್ ಆಗಿ 38, ಅಂದ್ರೆ 38 ಹೂಗಳು ಬಿದ್ದಿವೆ. ಸೊ ಅಲ್ಲಿ ನೀವು ದೂರಿಂದ ನೋಡಿದಾಗ ಏನ್ ಹೇಳ್ತೀರಾ? 40 ಬಿದ್ದಿರಬಹುದು, ಇಲ್ಲಾಂದ್ರೆ ಒಂದು 36, 37 ಬಿದ್ದಿರಬಹುದು. ಅಂದಾಜಾಗಿ
ಹೇಳುವುದು. ಇದು ಅಂದಾಜು ಲೆಕ್ಕ. ಅದೇ ರೀತಿ ಇನ್ನು ಮುಂದಿನ ಲೆಕ್ಕಗಳನ್ನ ಕೂಡ ನಾವು ನೋಡೋಣ. ಇಲ್ಲಿ ನೋಡ್ರಿ 52ರ 10ರ ಅಂದಾಜು ಬೆಲೆ, 52 10ರ ಅಂದಾಜು ಬೆಲೆ ಎಷ್ಟಿದೆ? 52. ಆಯ್ತಾ? 10ರ ಅಂದ್ರೆ 10ಕ್ಕೆ ಯಾವ ಸಮೀಪ ಇದೆ? 50 ಸಮೀಪ ಇದೆ, 50. 57 ಯಾವ್ದಕ್ಕೆ ಸಮೀಪ ಇದೆ? 60ಕ್ಕೆ ಸಮೀಪ ಇದೆ, 60. 55 ಯಾವ್ದಕ್ಕೆ ಸಮೀಪ ಇದೆ? 60 ಅಥವಾ 50 ಯಾವ್ದಾದ್ರು ಬರೆಯೋದ್ರೆ ನಡೆಯುತ್ತೆ. 54 ಯಾವ್ದಕ್ಕೆ ಸಮೀಪ ಇದೆ? 50ಕ್ಕೆ. 56 ಯಾವ್ದಕ್ಕೆ ಸಮೀಪ ಇದೆ? 60ಕ್ಕೆ. ಸೊ ಈ ರೀತಿ 10ರ ಅಂದಾಜು ಬೆಲೆ. ಅದಾದ್ಮೇಲೆ ಇನ್ನು ನೀವು ಈಗ ನೀನೇ ಪ್ರಯತ್ನಿಸು ಅಂತ ಹೇಳಿದ್ದಾರೆ. ಆಯ್ತಾ? 23ರ 10ರ ಬೆಲೆ 20, 70, 90, 80, 90 ಇವುಗಳನ್ನೆಲ್ಲ ಒಂದ್ಸಾರಿ ಓದ್ಕೊಳ್ಳಿ ಮತ್ತು ಪ್ರಯತ್ನಿಸಿರಿ. ಅದಾದ್ಮೇಲೆ ಅಭ್ಯಾಸ 3.3 ಬಂತು ನೋಡಿ. ಮೊದಲನೇದು, ಕೆಳಗೆ ಸಂಖ್ಯೆಗಳ ಅಂದಾಜು ಮೊತ್ತ 60 ಪ್ಲಸ್ 20 ಎಷ್ಟಾಯ್ತು? 80. ಅದೇ ರೀತಿ 2ನೇ ಲೆಕ್ಕ, 3ನೇ ಲೆಕ್ಕ, 4ನೇ ಲೆಕ್ಕ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಅಂದಾಜು ಅಂದ್ರೆ 29 30ಕ್ಕೆ ಸಮೀಪ, 47 50ಕ್ಕೆ ಸಮೀಪ. ಸೊ 30 ಪ್ಲಸ್ 50 ಎಷ್ಟಾಯ್ತು? 80 ಆಯ್ತು. ತೀತಲ್ವಾ? ಸೊ ಇಷ್ಟು ಈಜಿ ಇದೆ ನೋಡಿ. ಅದಾದ್ಮೇಲೆ ಇನ್ನು ಇಲ್ಲಿ ಗೆರೆ ಎಳೆದಿದ್ದಾರೆ. ಸೊ ನಾನು ಇವುಗಳನ್ನೆಲ್ಲ ಬಿಡಿಸಿದ್ದೇನೆ ಉತ್ತರ, ನೀವು ಕೂಡ ನೋಡಿ ಅಂದಾಜು ಉತ್ತರ ಅಷ್ಟೇ ಬರುತ್ತೆ. ಅದಾದ್ಮೇಲೆ ಇನ್ನು ಅಧ್ಯಾಯ 4 ಬಂತು, ವ್ಯವಕಲನ. ನಾವು ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.